ನಿತ್ಯಗೆ ಫ್ಯಾಷನ್ ಶೋ ಅಂದ್ರೆ ಪ್ರಾಣ. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಇರೋಕ್ಕಾಗಲ್ಲ. ಆ ತರ ಶೋಲಿ ಅವಳ ಬದಲು ನಾನು ಹೋಗ್ತೀನಿ ಅಂತ ಗೊತ್ತಾದ್ರೆ, ಅವಳಿಗೆ ಬರ್ಬೇಕಾದ ಹೆಸರು ನನಗ್ ಬರುತ್ತೆ ಅಂತ ಗೊತ್ತಾದ್ರೆ ಅವಳು ಹೊರಗಡೆ ಬರ್ದೇ ಇರ್ತಾಳ? ನಂಬರ್ 2, ನಿತ್ಯಗೆ ಅವ್ರಂದ್ರೆ ಹುಚ್ಚು. ನಿತ್ಯ ನಮ್ಮಿಬ್ರನ್ನ ನೋಡ್ತಾನೆ ಇರ್ತಾಳೆ. ನಿತ್ಯಗೆ ಕಾಣಿಸೋ ಹಾಗೆ ಅವ್ರ ಜೊತೆ ನಾನು ಕ್ಲೋಸ್ ಆಗಿದ್ರೆ ಅದನ್ನ ನೋಡಿ ಸಹಿಸ್ತಾಳ? ಖಂಡಿತ ಹೊರಗಡೆ ಬರ್ತಾಳೆ. ಹೌದು ಮೇಡಮ್. ಹೀಗೆ ಈ 3 ದಿನಾನು ನಿತ್ಯನ ರೇಗ್ಸಿ ಅವಳ ಈಗೋ ಮೇಲೆ ಹೊಡೆದು ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಇದು ನನ್ ಪ್ಲಾನ್. ನಿತ್ಯಗೋಸ್ಕರ ನಾನ್ ಬೀಸಿರೋ ಬಲೆ. ಸೂಪರ್ ಮೇಡಮ್. ಈಗ ಮಾಡಿದ್ರೆ ನಿತ್ಯ ಮೇಡಮ್ ಅವ್ರು ಖಂಡಿತ ಹೊರಗಡೆ ಬರ್ತಾರೆ, ನಿಮ್ ಬಲೆಗೆ ಬಿದ್ದೇ ಬೀಳ್ತಾರೆ. ಅದಕ್ಕೆ ಈ ಮನೆಗ್ ಬಂದಿದ್ದು. ಆ ಮನೇಲಿದ್ದು ಪುಂಗಿ ಊದಿದ್ರೆ ಉಪಯೋಗ ಇರೋದಿಲ್ಲ. ಎಸ್ ಮೇಡಮ್, ಪರ್ಫೆಕ್ಟ್ ಪ್ಲಾನ್ ಇದು. ನೀವಿಲ್ಲೇ ಇದ್ದು ಪುಂಗಿನ ಊದಿ ಹೊತ್ತುದಿಂದ ಹೊರಗಡೆ ಬರೋ ಹಾವನ್ನ ಲಟಕ್ ಅಂತ ಹಿಡಿದು ನಾನು ಬುಟ್ಟಿಗೆ ಹಾಕೋತೀನಿ. ಆದ್ರೆ ಹುಷಾರು ನಾಣಿಯವ್ರೆ, ಮೊದ್ಲೇ ಹಾವು ಕಚ್ಚಿದ್ರು ಕಚ್ಚಬಹುದು. ಪರವಾಗಿಲ್ಲ ಮೇಡಮ್, ನಿಮ್ಗೋಸ್ಕರ ರಿಸ್ಕ್ ತಗೋತೀನಿ. ಪಾಪ, ನನಗೋಸ್ಕರ ನೀವೆಲ್ಲ ಕಷ್ಟಪಡ್ಬೇಕು. ಒಂದು ಒಳ್ಳೆ ಕೆಲಸಕ್ಕೆ ಕಷ್ಟಪಟ್ರೆ ತಪ್ಪೇನಿಲ್ಲ ಮೇಡಮ್. ನಾನ್ ನಿಮ್ ಜೊತೆನೆ ಇರ್ತೀನಿ. ಥ್ಯಾಂಕ್ ಯು ನಾಣಿಯವ್ರೆ. ವಾಟ್ ಇಸ್ ದಿಸ್ ಮಾಮ್? ಜೈ ಗಂಗಾ ಈ ಮನೆಗೆ ಯಾಕೆ ಬಂದ್ರು? ಇಲ್ಲೇ 3 days ಇರೋದೇನು? ಫ್ಯಾಷನ್ ಶೋ, ಟೈಟಲ್ ವಿನ್, ಏನು ಮಮ್ಮಿ ನಾನ್ ಸೆನ್ಸ್? ನಂಗೇನ್ ಗೊತ್ತು ನಿತ್ಯ? ನಂಗೇನಾದ್ರೂ ಹೇಳ್ ಬಂದ್ರ ಅವರು? ಬಂದ್ಮೇಲೆ ತಾನೇ ಹೇಳಿದ್ದು. ಈ ಮನೇಲಿ ನಾನು ಇರ್ತೀನಲ್ಲ. ಆ ವಿಷಯ ಅವ್ರಿಗೆ ಗೊತ್ತಿಲ್ವಲ್ಲ. ನಿನಗ್ ಗೊತ್ತಲ್ಲ ಮಾಮ್, ನೀನು ನೋ ಅನ್ಬೇಕಿತ್ತು. ಏನ್ ಹೇಳಿ ನೋ ಅಂತ ಹೇಳುದು ನಿತ್ಯ? ಈ ಮನೆಗ್ ಬರ್ಬೇಡಿ ಅಂತ ಹೇಳಲ್ಲ? ಇಲ್ಲ, ನಿತ್ಯ ಬದುಕೆ ಇರೋದ್ರಿಂದ ನೀವು ದಯವಿಟ್ಟು ಇಲ್ಲಿಗೆ ಬರ್ಬೇಡಿ ಅಂತ ಅವ್ರಿಗೆ ಹೇಳ್ಬೇಕಿತ್ತ? ಏನು ಮಾಮ್, ಸಟೈರ್ ಮಾತಾಡ್ತೀಯಲ್ಲ? ಇನ್ ಹೇಗ್ ಮಾತಾಡ್ಬೇಕು ಅಂತ ನೀನೇ ನನ್ಗೆ ಹೇಳ್ಕೊಟ್ಬಿಡು ನಿತ್ಯ. ನಾನ್ ಏನ್ ಮಾಡ್ಬೇಕು ಅದನ್ನು ನೀನೇ ಹೇಳ್ಕೊಡು. ನಿಜವಾಗ್ಲೂ ನನ್ ಬ್ರೈನ್ ಕೆಲ್ಸನೇ ಮಾಡ್ತಾ ಇಲ್ಲ. ನೀನ್ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ನೀನ್ ಹೇಗಂದ್ರೆ ಹಾಗೆ ಹೇಳು. ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಕಂಟ್ರಿಗೆ ಹೋಗು ನಿತ್ಯ ಅಂದೆ, ಕೇಳಲಿಲ್ಲ. ಅಟ್ಲೀಸ್ಟ್ ನಮ್ ಗೆಸ್ಟ್ ಹೌಸ್ ಅಲ್ಲಾದ್ರೂ ಇರು ಅಂತ ಹೇಳ್ದೆ, ಅದನ್ನೂ ಕೇಳಲಿಲ್ಲ. ಈ ಮನೇಲೇ ಇರ್ತೀನಿ ಅಂತ ಹೇಳ್ದೆ, ಯಾವುದೇ ಪ್ರಾಬ್ಲಮ್ ಅಂದ್ರೂ ನಾನೇ ಫೇಸ್ ಮಾಡ್ತೀನಿ ಅಂತ ಹೇಳ್ದೆ. ನೋಡು, ಪ್ರಾಬ್ಲಮ್ಸ್ ಎಲ್ಲ ಬಂದಾಯ್ತಲ್ಲ, ಫೇಸ್ ಮಾಡು. ಅದೇನ್ ಮಾಡ್ತೀಯೋ ಮಾಡು. ಫ್ಯಾಷನ್ ಶೋ ಅಲ್ಲಿ ನಾನೇ ಪಾರ್ಟಿಸಿಪೇಟ್ ಮಾಡೋದು, ಟೈಟಲ್ ನ ವಿನ್ ಮಾಡೋದು. ಆರ್ ಯು ಮ್ಯಾಡ್ ನಿತ್ಯ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಗಂಗಾ ಬಂದಿದ್ದೆ ಅದಕ್ಕೆ, ಮತ್ತೆ ನೀನ್ ಹೇಗ್ ಪಾರ್ಟಿಸಿಪೇಟ್ ಮಾಡ್ತೀಯಾ? ಹಳ್ಳಿ ಮೊದ್ದು, ಅವಳಿಗೆ ಫ್ಯಾಷನ್ ಶೋ ಬಗ್ಗೆ ಏನ್ ಗೊತ್ತು ಮಾಮ್? ಅವಳಿಗೆ ಏನ್ ಗೊತ್ತೋ ಏನ್ ಗೊತ್ತಿಲ್ವೋ ಪಕ್ಕಕ್ಕಿಡು. ಶೋನಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನೀನ್ ಬದುಕಿದ್ಯಾ ಅಂತ ಜೈಗೆ ಈಸಿಯಾಗಿ ಗೊತ್ತಾಗೋಗತ್ತೆ. ಅದಕ್ಕೆ ವಾಟ್? ಈ ಶೋ ಇಂದ ನೀನ್ ದೂರಾನೇ ಇರು. ಹೌ ಮಾಮ್? ಫ್ಯಾಷನ್ ಶೋ ಅಂದ್ರೆ ನನ್ಗೆ ಪ್ರಾಣ ಅಂತ ನಿನಗೂ ಚೆನ್ನಾಗ್ ಗೊತ್ತು. ಹೇಗ್ ದೂರ ಇರೋ ಅಂತ್ಯಾ? ಇಲ್ದೆ ಹೋದ್ರೆ ನಿನ್ನ ನೀನೇ ಹಿಡ್ಕೊಟ್ಟಾಗ ಆಗತ್ತೆ. ಶೋನಲ್ಲಿ ಗೆದ್ರು ಜೀವನದಲ್ಲಿ ಸೋತ್ ಹೋಗ್ತೀಯ. ಈ 3 days ನಿನ್ ಪೇಷನ್ಸ್ಗೆ ಒಂದು ಟೆಸ್ಟ್ ತರ ನಿತ್ಯ. ನೀನ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು, ಎಮೋಷನಲ್ ಆದ್ರೂ ಗೇಮ್ ಓವರ್. ತಾಳ್ಮೆಯಿಂದ ಇರ್ತೀಯೋ ಇಲ್ಲ ಸಿಕ್ಕಾಕೋತೀಯೋ ನಿನ್ನಿಷ್ಟ. ಇದು ಗಂಗಾ ನಮ್ಮ ಮೇಲೆ ಡೌಟ್ ಬಂದ್ ಮಾಡ್ತಿದ್ದಾಳೋ ಅಥವಾ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಅದೇನೇ ಆಗಿದ್ರು ಬಿ ಕೇರ್ಫುಲ್. ಗಂಗಾ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋಬೇಡ. ಅಮ್ಮ ಗಂಗಾ, ಜೈ ಗಂಗಾ, ಜೈ. ಜೈ ನೀವೇನತ್ತೆ ಇಲ್ಲಿ? ಗಂಗಾ ಫ್ಯಾಷನ್ ಶೋಲ್ ಪಾರ್ಟಿಸಿಪೇಟ್ ಮಾಡ್ತಾಳಂತಲ್ಲ, ಹೆಲ್ಪ್ ಆಗುತ್ತೆ ಅಂತ ಬಂದ್ವಿ ಜೈ. ಆಗ್ಲೇ ನಿಮಗೂ ಗೊತ್ತಾಯ್ತಾ? ಗೊತ್ತಾಗದೆ ಇರೋಕೆ ಇದೇನಾದ್ರೂ ಚಿಕ್ಕ ವಿಷಯನೇನಮ್ಮ? ಸೌತ್ ಇಂಡಿಯನ್ ಫ್ಯಾಷನ್ ಶೋ. ನೀವೇನ್ ಸಹಾಯ ಮಾಡ್ತಿರೋ? ಏನು ಅಳಿಲ್ ಸೇವೆ ಮಾಡ್ತೀವಿ ಬಿಡೋ.
ನಾನು ಕೂಡ ಪ್ರಪಂಚಕ್ಕೆ ಸಮಿದೆಯಾಗಿ ಆಹುತಿ ಆಗ್ತೀನಿ ಅಂತ ಯಾರೋ ಹೇಳ್ರು ಹಾಗೆ ಗಂಗಾಗೆ ಕೈಲಾಸ ಸಹಾಯ ಮಾಡ್ತೀವಿ. ಇಷ್ಟು ಜ್ಞಾನೋದಯ ತಮ್ಗೆಲ್ಲ ಆಯ್ತು? ಆಫ್ಟರ್ ಆಲ್ ಪಿ ಎ ನೀನೇ ಬರ್ಬಹುದು ಅಂದ್ರೆ ನಾವು ಬರ್ಬಾರ್ದೇನೋ? ಜ್ಞಾನೋದಯ ಆಯ್ತಾ ಅಂತ ಕೇಳ್ತ್ಯಾ? ನೀವಿದ್ರೆ ನನಗೋಕೆ ಅತ್ತೆ, ಆದ್ರೆ ಆಂಟಿ ಏನಂತಾರೋ. ಇದೇನು ಜೈ, ನಂಗಾದ್ರೂ ಏನ್ ತೊಂದ್ರೆ ಆಗತ್ತೆ? ಅವ್ರ ಗಂಗಾಗ್ ಸಹಾಯ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಅವ್ರು ಬಂದಿದ್ದು ಗಂಗಾಗೆ ಸಹಾಯ ಮಾಡೋಕ್ಕಲ್ಲ ಮಾಮ್, ನನಗೆ ಹೆಲ್ಪ್ ಮಾಡೋಕ್ಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಇವಳು ಈಗ್ಲೇ ಬರ್ಬೇಕಾ? ಯಾರ್ರೀ ನೀವು? ಏನ್ ಬೇಕು? ಮೇಡಮ್, ನೀವು 2 days ಬ್ಯಾಕ್ ಆರ್ಡರ್ ಮಾಡಿರೋ ಡ್ರೆಸ್ ರೆಡಿ ಆಗಿದೆ. ನಾನು ಆರ್ಡರ್ ಮಾಡಿದ್ನಾ? ಹೌದು ಮೇಡಮ್, ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಸ್ಪೆಷಲ್ ಆಗಿ ಡಿಸೈನ್ ಮಾಡೋಕೆ ಹೇಳಿದ್ವಿ. ನಿತ್ಯ ಆರ್ಡರ್ ಮಾಡಿದ್ಲು ಅನ್ಸತ್ತೆ. ಆರ್ಡರ್ ಮಾಡಿದ್ದು ಡಿಸೈನ್ ಮಾಡು ಅಂತಿದ್ದು ನಾನು. ಅವಳಿಗೆ ಯಾಕೆ ಹೇಳ್ತಾ ಇದ್ಯಾ? ಬಂಗಾರ, ತುಂಬಾ ಸ್ಪೀಡ್ ಆಗಿದೆಯಲ್ಲ ನೀನು. ಇಲ್ಲ ರೀ, ನಾನು ಇವ್ರನ್ನ ನೋಡಿದ್ದು ಇದೇ ಮೊದಲನೇ ಸಲ. ಅಂದ್ರೆ ಈ ಡ್ರೆಸ್ ನೀನ್ ಆರ್ಡರ್ ಮಾಡ್ಲಿಲ್ವಾ? ಇಲ್ಲ, ನಿತ್ಯನೇ ಮಾಡಿರ್ಬೇಕು. ಇವಾಗ ಏನ್ ಮಾಡೋದು? ಏನೋ ಒಂದು ಹೇಳಿ ನಿತ್ಯನ ಎಸ್ಕೇಪ್ ಮಾಡಬೇಕು. ರೂಪಾ ಅವರು ಆರ್ಡರ್ ಮಾಡಿರ್ಬೇಕು ಜೈ. ಹೌದು, ನಾನೇ ಆರ್ಡರ್ ಮಾಡಿದ್ದು. ಇಲ್ಲ ಮೇಡಮ್, ಇವರೇ ಆರ್ಡರ್ ಮಾಡಿದ್ದು. ನಾನು ಆರ್ಡರ್ ಮಾಡಿದ್ನಾ? ಇಲ್ಲ, ನನ್ನ ಹಾಗಿರೋ ಇನ್ನೊಬ್ರು ಆರ್ಡರ್ ಮಾಡಿದ್ದ. ಮೇಡಮ್ ನೀವೇ. ಯಾರು ಆರ್ಡರ್ ಮಾಡಿದ್ರೆ ಏನು? ಡ್ರೆಸ್ ರೆಡಿ ಆಗಿದ್ಯಲ್ಲ, ಕೊಟ್ಬಿಟ್ಟು ಹೋಗಮ್ಮ. ನನಗನ್ಸುತ್ತೆ ಅಮ್ಮ ಅವರೇ ಆರ್ಡರ್ ಮಾಡಿರ್ತಾರೆ. ಅವಳು ಹೇಗ್ ಮಾಡ್ತಾಳೆ ಗಂಗಾ? ಅಮ್ಮ ಅವರು ಆತ್ಮ ಆಗಿ ಈ ಅಕ್ಕಪಕ್ಕನೇ ತಿರುಗ್ತಿದ್ದಾರೆ ಅಂತ ಹೇಳಿದ್ನಲ್ಲ ರೀ. ಏಯ್, ನಿಜವಾಗ್ಲೂ ಈ ಆತ್ಮ ಎಲ್ಲ ಇರುತ್ತಾ? ಇಲ್ದಿದ್ರೆ ನಿಮಗ್ ಹೇಗ್ ಕಾಣಿಸ್ತಿತ್ತು? ಚಂದ್ರಿಕಾ ಚಿಕ್ಕಮ್ಮ ಕೃಷ್ಣ ಚಿಕ್ಕಪ್ಪಗೆ ಹೇಗ್ ಕಾಣಿಸುತ್ತೆ? ನಾಣಿ ಅವರಿಗೆ ಹೇಗ್ ಕಾಣಿಸ್ತು? ಹಾಗೆ ಅವರಿಗೂ ಕಾಣಿಸಿರ್ಬೇಕು. ನನಗಂತೂ ಅಮ್ಮ ಅವರು ಈ ಮನೇಲೆ ಇಲ್ಲೇ ಇದ್ದಾರೆ ಅಂತ ಈಗ ಕೂಡ ನಮ್ಮನ್ನ ನೋಡ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲೋ ಇಲ್ಲೋ ಎಲ್ಲೋ ಇದ್ದೇ ಇರ್ತಾರೆ. ನೀನೇನಾದ್ರೂ ದೆವ್ವ ಹಿಡಿಯೋ ಭೂತ ವೈದ್ಯನ ಇಲ್ಲೇ ಇದೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀಯಾ? ಕೆಲವೊಂದು ಹಾಗೆ ಗೊತ್ತಾಗುತ್ತೆ ಚಿಕ್ಕಮ್ಮ. ಅಮ್ಮ ಅವರು ನಾನು ಒಂದೇ ತರ ಇದ್ದೀವಲ್ಲ, ಆ ಹೋಲ್ಕೆ ಜೊತೆಗೆ ಫೀಲಿಂಗ್ಸ್ ಕೂಡ ಮ್ಯಾಚ್ ಆಗುತ್ತೆ. ಏನೋ ಗಂಗಾ, ಇದೆಲ್ಲ ಮಿರಾಕಲ್ ಅನ್ಸುತ್ತೆ. ಬುಕ್ಕಲ್ಲಿ ಓದಿದ್ದೆ ಬಿಟ್ರೆ ಯಾವಾಗ್ಲೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮುಂದೆ ಮುಂದೆ ಇಂಥ ಅದ್ಭುತ ಅನುಭವ ತುಂಬಾ ಆಗತ್ತೆ ರೀ. ಪಾಪ, ಫ್ಯಾಷನ್ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಮ್ಮವ್ರ ಆತ್ಮ ಸ್ಪೆಷಲ್ ಆಗಿ ಈ ಡ್ರೆಸ್ ನನ್ಗೋಸ್ಕರ ಡಿಸೈನ್ ಮಾಡಿಸಿರ್ಬೇಕು. ಹೇಗಿದೆ ರೀ? ನೈಸ್, ನಿನಗೆ ಸೂಟ್ ಆಗತ್ತೆ ಗಂಗಾ. ಹೌದಾ? ಆದ್ರೆ ನಂಗೆ ಏನೋ ಕಡಿಮೆ ಅನ್ನಿಸ್ತಿದೆ. ನಾಣಿ ಅವ್ರೆ, ಮೇಡಮ್ ಆ ಕತ್ರೆ ಇಲ್ಲಿ ಕೊಡಿ. ತಗೊಳ್ಳಿ ಮೇಡಮ್.
ಇದು ಇಲ್ಲಿರ್ಬಾರ್ದು. ಇದಿಲ್ಲ ಅಂದ್ಮೇಲೆ ಇದು ಕೂಡ ಇಲ್ಲಿರ್ಬಾರ್ದು. ಹಾ ಇದ್ರ ಸ್ಟೈಲೇ ಚೆನ್ನಾಗಿಲ್ವಲ್ಲ. ಹಾ ಈಗ ನೋಡಿ, ಈಗ ಹೇಗಿದೆ? ಸೂಪರ್ ಮೇಡಮ್, ನಿಮ್ ಐಡಿಯಾ ಮುಂದೆ ಮುಂಬೈ ಫ್ಯಾಷನ್ ಡಿಸೈನರ್ ಕೂಡ ವೇಸ್ಟ್. ಯಜಮಾನ್ರೆ, ಈ ಡ್ರೆಸ್ ಹಾಕೊಂಡು ನಾನು ಶೋಲಿ ನಡೀತಾ ಇದ್ರೆ ಹೇಗಿರುತ್ತೆ? ಸಖತ್ತಾಗಿದೆ. ಈ ಡ್ರೆಸ್ ಹಾಕೊಂಡು ಕ್ಯಾಟ್ ವಾಕ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನೋಡು. ಏನು ಮೇಡಮ್, ನೀವೇನು ಹೇಳ್ತಾ ಇಲ್ಲ? ನೀನೇನೇ ಮಾಡಿದ್ರು ಚೆನ್ನಾಗಿರತ್ತೆ ಗಂಗಾ. ಅವಳು ನನ್ನ ಡ್ರೆಸ್ ನ ಹಾಳು ಮಾಡಿದ್ರು ನಿನಗೆ ಚೆನ್ನಾಗಿದ್ಯಾ ಮಾಮ್? ಅಷ್ಟು ಸಪೋರ್ಟ್ ಮಾಡ್ಬೇಕಾ? ಚೆನ್ನಾಗಿಲ್ಲ ಅಂತ ಹೇಳ್ಬೋದಲ್ಲ? ಚಿಕ್ಕಮ್ಮ ಚಿಕ್ಕಪ್ಪ ನೀವೇನಂತೀರಾ? ನೀನ್ ಏನಂದ್ರು ನಮಗೋಕೆ. ಅಂದ್ರೆ ಎಲ್ರಿಗೂ ಈ ಡ್ರೆಸ್ ಇಷ್ಟ ಆಯ್ತು ಅಂತಾಯ್ತು. ಆದ್ರೆ ನಂಗೆ ಇಷ್ಟ ಇಲ್ಲ. ನೋಡಕ್ಕೆ ಡಬ್ಬ ತರ ಇದೆ. ಇದು ನಂಗೆ ಬೇಡ. ಕೃಷ್ಣ ಅವರೇ, ಚಂದ್ರಿಕಾ ಅವರೇ, ಅಡ್ಗೆ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ಚಂದ್ರಿಕಾ, ಊಟ ರೆಡಿ ಅಂತೆ. ಬಾಬಾ ಹೋಗ್ತೀನೋಣ. ಯಾವಾಗ ನೋಡಿದ್ರು ಊಟ ಊಟ, ಎಲ್ ಬಂದ್ರು ಅದ್ರ ಧ್ಯಾನ ಬಿಡಲ್ವಾ? ಹೊಟ್ಟೆ ತುಂಬಾ ಕೂಗ್ತಿದೆ ಚಂದ್ರಿಕಾ. ಬಾ, ಸ್ವಲ್ಪನೂ ತಡಿಯಲ್ಲ, ಬನ್ನಿ. ಛೀ. ಗಂಗಾ, ಜೈನ ಕರ್ಕೊಂಡ್ ಬಾ, ಊಟ ಮಾಡೋಣ. ಬನ್ನಿ, ಸೋಫಾದಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅದೇನ್ ಮೇಡಮ್, ಸಾರ್ ಊಟ ಮಾಡೋದಿಲ್ವಾ? ಮಾಡ್ತಾರೆ ನಾಣಿ ಅವ್ರೆ. ಮತ್ತೆ ಜೈನ ಅಲ್ಲೇ ಕುಡ್ಸಿದ್ಯಾ? ಅವರು ಸೋಫಾದಲ್ಲಿ ಕುತ್ಕೊಂಡು ತಿಂತಾರೆ ಚಿಕ್ಕಮ್ಮ. ಯಾಕೆ ಡೈನಿಂಗ್ ಟೇಬಲ್ ಮುಂದೆ ಕೂರಲ್ವಾ? ಟೇಬಲ್ ಅಲ್ಲೆಲ್ಲೋ ಇದೆಯಲ್ಲ ಚಿಕ್ಕಪ್ಪ, ಅಲ್ಲಿ ತನಕ ನಡೆದ್ರೆ ಅವ್ರ ಕಾಲು ನೋವಾಗಲ್ವಾ? ಕರೆಕ್ಟೇ ಮೇಡಮ್, ಕಾಲ್ ನೋವಾಗುತ್ತೆ. ಅದಕ್ಕೆ ಅವ್ರಿರೋ ಕಡೆಗೇನೆ ಊಟ ತಗೊಂಡ್ ಬರ್ತೀನಿ. ಪರವಾಗಿಲ್ಲ, ಅಲ್ಲೇ ಕೂತ್ಕೊಂಡು ತಿಂತೀನಿ. ಅಯ್ಯಯ್ಯೋ, ನಾನಿರುವಾಗ ನಾನ್ ನಿಮ್ಮನ್ನ ನಡೆಯೋಕ್ ಬಿಡ್ತೀನ ಯಜಮಾನ್ರೆ? ನನ್ ಜೊತೆಗೆ 7 ಹೆಜ್ಜೆ ನಡೆದ್ರಿ. ಅದಕ್ಕಿಂತ ಹೆಚ್ಚು ನಾನ್ ನಿಮ್ಮನ್ನ 1 ಹೆಜ್ಜೆ ಕೂಡ ನಡೆಯೋಕ್ ಬಿಡಲ್ಲ. ಇವಳು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಚಂದ್ರಿಕಾ. ಅವಳು ಯಾಕೋ ಬಿಲ್ಡಪ್ ಕೊಡ್ತಿದ್ದಾಳೆ. ದೊಡ್ಡ ವಿಷಯ ಕಂಡು ಹಿಡಿದ್ಬಿಟ್ರು. ಮೊದಲು ನೀವು ತಿನ್ನಿ. ಏನೇನ್ ಅಡ್ಗೆ ಮಾಡಿದೀರಾ ಮೇಡಮ್? ಎಲ್ಲ ನಿಂಗೆ ಇಷ್ಟ ಆಗಿರೋದನ್ನೇ ಮಾಡಿದೀನಿ ಗಂಗಾ. ಅಯ್ಯೋ, ನಂಗಿಷ್ಟ ಇರೋದಲ್ಲ ಮೇಡಮ್. ನಾಳೆಯಿಂದ ನನ್ ಗಂಡಂಗೆ ಇಷ್ಟ ಆಗೋದನ್ನೇ ಮಾಡಿ.
ಮತ್ತೆ ನಾವೇನ್ ತಿನ್ಬೇಕು? ಯಾಕೆ ಮನುಷ್ಯರಿಗೆ ಇಷ್ಟ ಆಗೋದನ್ನ ನೀವ್ ತಿನ್ನಲ್ವಾ? ಯಾಕೆ ಅವಳು ಬಾಯಲ್ಲಿ ಬೆರಳು ಇಡ್ತೀಯಾ? ಯಾವಾಗ್ಲಾದ್ರೂ ಒಂದ್ಸಲಿ ಅವಳ ನಾಲ್ಗೆ ಮೇಲೆ ಬರೆ ಹಾಕ್ತೀನಿ. ಕೊಡು. ಏನೇ ನೀವು ಕೈಲಿ ಊಟ ಮಾಡ್ತೀರಾ? ಮತ್ತೆ ನಿಮ್ ಕೈ ನೋವಾಗಲ್ವಾ? ಮತ್ತೆ ಹೇಗ್ ತಿನ್ಲಿ? ನಾನೇ ತಿನ್ನಿಸ್ತೀನಿ ಯಜಮಾನ್ರೆ. ದಿಸ್ ಇಸ್ ಟೂ ಮಚ್. ನಡೆದ್ರೆ ಕಾಲ್ ನೋವಾಗೋದು, ತಿಂದ್ರೆ ಕೈ ನೋವಾಗೋದೇನೋ. ಬೇಕು ಅಂತಾನೆ ಮಾಡ್ತಿರೋ ಹಾಗಿದೆ. ಮದುವೆ ಆದ ವಸ್ತ್ರಲ್ಲಿ ನೀವು ಕೂಡ ಹಾಗೆ ಮಾಡಿದ್ರಲ್ವಾ? ಬಾ ಏನ್ರಿ? ಚೋರಿ ಬಂಗಾರ, ನೋಡ್ಲಿಲ್ಲ. ನೋವಾಗ್ತಿದ್ಯಾ? ಪರವಾಗಿಲ್ಲ ರೀ. ಅಯ್ಯೋ ಅಯ್ಯೋ ಬಂಗಾರ, ಬಂದೆ. ತಗೋ ಕುಡಿ. ಏನಾಯ್ತು ಬಂಗಾರ? ನಿಮ್ ಪ್ರೀತಿ ಹೆಚ್ಚಾಯ್ತು ರೀ. ಇಷ್ಟಕ್ಕೇನಾ? ತಿನ್ನು. ಇವಾಗ ಅವಳಿಗೇನಾಗಿದೆ ಅಂತ ಜೈ ಅವಳಿಗೆ ತಿನ್ನಿಸ್ತಾ ಕೂತಿದ್ದಾನೆ. ಇಬ್ರು ಕೈಯು ಕ್ಲೀನ್ ಆಗಿದೆಯಲ್ಲ, ಯಾಕೆ ಒಬ್ರಿಗೊಬ್ರು ತಿನ್ಸೋದು? ಅದಕ್ಕೆ ಪ್ರೇಮ ಪ್ರೀತಿ ಅಂತಾರೆ. ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಬಿಡಿ. ಇದನ್ ತಿನ್ನಿ. ಈ ತುತ್ತು ನಿಮ್ದು. ಈ ದರಿದ್ರ ನೋಡ್ತಾ ನನ್ ಕೈಲಿ ತಿನ್ನಕ್ ಆಗ್ತಿಲ್ಲ. ಇದನ್ನ ನಾನು ನೋಡಲ್ಲ.